ವೀಕ್ಷಕರೇ, ರಾಜಕೀಯ ರಣರಂಗದ ಹೈ ವೋಲ್ಟೇಜ್ ಅಪ್ಡೇಟ್ಸ್ ಇದು. ಕೆಸಿ ವೇಣುಗೋಪಾಲ್ ಆಪ್ತ, ಸಿದ್ದರಾಮಯ್ಯರ ಪರಮಾಪ್ತ, ವಕ್ಫ್ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಅಪ್ಡೇಟ್ಸ್ ಇದು. ಇಂದು ರಾತ್ರಿಯೇ ಆಗುತ್ತಾ ಸಚಿವ ಜಮೀರ್ ಪದಚ್ಯುತಿ? ಸಿಎಂ ಆಪ್ತನನ್ನೇ ವಜಾಗೊಳಿಸುವುದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಾ? ಸಿಎಂ ಮತ್ತು ಜಮೀರ್ ಅಹಮದ್ ಸೆಟ್ಟೆದು ನಿಲ್ತಾರ, ತೊಡೆ ತಟ್ಟಿ ನಿಲ್ತಾರ? ಇವತ್ತು ರಾತ್ರಿ ಡಿಸೈಡ್ ಆಗುತ್ತೆ ಜಮೀರ್ ಕುರ್ಚಿಯ ಭವಿಷ್ಯ. ಪಕ್ಷದಲ್ಲಿ ಸಿದ್ದರಾಮಯ್ಯ ಒಂಟಿಯಾಗ್ಬಿಟ್ರ? ಹೈಕಮಾಂಡ್ ಅಂಗಳದಲ್ಲಿ ಸುರ್ಜೇವಾಲರ ಚದುರಂಗದ ಆಟ ಶುರುವಾಯಿತು. ಸಿಎಂಗೆ ಪರೋಕ್ಷ ಎಚ್ಚರಿಕೆ ಕೊಟ್ಟ ಹೈಕಮಾಂಡ್ನ ದೂತರು ಆಪ್ತರ ರಕ್ಷಣೆ ಮಾಡ್ತಾರಾ ಅಥವಾ ಅಧಿಕಾರವನ್ನು ಉಳಿಸಿಕೊಳ್ತಾರ? ಸಿಎಂ ಸಿದ್ದರಾಮಯ್ಯರ ಒಂಟಿತನದ ಕಥೆ ಇದು. ಕೆಸಿ ವೇಣುಗೋಪಾಲ್ರಂತಹ ಹೈಕಮಾಂಡ್ ನಾಯಕರ ಪರಮಾಪ್ತ ಅಂತ ಕರೆಸಿಕೊಂಡಿರುವ ವಕ್ಫ್ ಮತ್ತು ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯರ ಬಲಗೈ ಬಂಟಾನು ಅಂತಾನು ಕೂಡ ಕರೆಸಿಕೊಳ್ತಾರೆ. ಅಂತಹ ಸಚಿವರೊಬ್ಬರ ಕುರ್ಚಿಯ ಭವಿಷ್ಯ ಇವತ್ತು ರಾತ್ರಿ ಡಿಸೈಡ್ ಆಗುತ್ತೆ. ಇವತ್ತು ರಾತ್ರಿ ಇಡೀ ಸರ್ಕಾರದ ಸಿದ್ದರಾಮಯ್ಯರ ಕ್ಯಾಬಿನೆಟ್ ನೋಡಬೇಕಾಗಿರುವಂತಹ ಸುದ್ದಿ ಇದು. ಮಾಡಿರೋದು ಸಣ್ಣ ಪ್ರಮಾದವ ಅಂತ ಕೇಳಿದ್ರೆ ಅಲ್ಲ, ಆಗಿರುವಂತಹದ್ದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದ್ರೆ ಅಲ್ಲ. ಬದಲಾಗಿ ಏನಾಗ್ತಾ ಇದೆ? ದಾವಣಗೆರೆ ಬೈ ಎಲೆಕ್ಷನ್ ಅಥವಾ ದಕ್ಷಿಣದಲ್ಲಿ ಗೆಸ್ಟ್ ಅಪಿಯರೆನ್ಸ್ಗೆ ಜಮೀರ್ ಬೆಲೆ ತೆರತಾರ? ಸಿಎಂ ಆಪ್ತರಿಗೆ ಹೈಕಮಾಂಡ್ ನಿಂದ ರೆಡ್ ಸಿಗ್ನಲ್ ಹೋಗಿದೆ. ಸುರ್ಜೇವಾಲ ರಣತಂತ್ರಕ್ಕೆ ಸಿದ್ದರಾಮಯ್ಯ ಕ್ಯಾಂಪಿಗೆ ಶಾಕ್ ಎದುರಾಗಿದೆ. ಕಾವೇರಿಯಲ್ಲಿ ಅಧಿಕಾರದ ಸಂಧಾನ ಅಥವಾ ಅಂತಿಮ ನಿರ್ಧಾರ? ಜಮೀರ್ ಕೈಯಿಂದ ಜಾರಿಗೆ ಬಿಡುತ್ತಾ ಸಚಿವ ಸ್ಥಾನ? ಸಿದ್ದು ಪ್ರಾಬಲ್ಯ ಕುಗ್ಗಿಸೋದಕ್ಕೆ ನಡೀತಾ ಇದೆಯಾ ತೆರೆ ಮರೆಯ ಸಂಚು? ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇಡೀ ಸರ್ಕಾರದ ಅಸ್ತಿತ್ವಕ್ಕೆ ಬಂದ ಕುತ್ತು. ಇದು ಕೇವಲ ಚಾಮರಾಜಪೇಟೆಯ ಪ್ರಭಾವಿ ಮಿನಿಸ್ಟರಿಗೆ ಮಾತ್ರ ಸೀಮಿತವಾಗಿರುವ ಸುದ್ದಿಯಲ್ಲ. ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವ ಅಷ್ಟು ಸೀನಿಯರ್ ಪೊಲಿಟಿಷಿಯನ್ಸ್ಗಳು ಗಮನಿಸಬೇಕಾದ ಸುದ್ದಿ ಇದು. ಇವತ್ತು ಸಿದ್ದರಾಮಯ್ಯರ ಫೋರ್ ಹೆಡ್ನಲ್ಲಿ, ಅವರ ಹಣೆಯಲ್ಲಿ ಬೆವರು ಇಳಿಯಬಹುದಾದ ಸಾಧ್ಯತೆಗಳಿದ್ದಾವೆ. ಕಾರಣ, ತನ್ನ ಬಲಗೈನಂತಿದ್ದಂತಹ, ಆರ್ಥಿಕ ಸದೃಢನಾಗಿದ್ದಂತಹ, ಪ್ರಭಾವಿ ಮಿನಿಸ್ಟರ್ ಆಗಿದ್ದಂತಹ, ಒಂದು ತರಹದ ಪವರ್ ಸೆಂಟರ್ ಆಗಿದ್ದಂತಹ ಜಮೀರ್ ಅಹಮದ್ ಖಾನ್ ಕಾವೇರಿ ನಿವಾಸದಲ್ಲಿ ರಾತ್ರಿ ನಡೆಯಲಿದೆ ಮೆಗಾ ಮೀಟಿಂಗು. ಜಮೀರ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮಾತುಕತೆ ನಡೆಸ್ತಾರೆ. ಕಾವೇರಿ ನಿವಾಸದಲ್ಲಿ ಸಿದ್ಧವಾಗ್ತಾ ಇದೆ ಮುಂದಿನ ರಣತಂತ್ರ. ರಾಜೀನಾಮೆ ನೀಡಬೇಕಾ? ಹೈಕಮಾಂಡ್ಗೆ ಸೆಡ್ಡು ಹೊಡೆಯಬೇಕಾ? ರಾತ್ರಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕಮಾಂಡ್ನ ಆದೇಶಕ್ಕೆ ಮಣಿಯುತ್ತಾರ ಸಿದ್ದರಾಮಯ್ಯ? ಸುರ್ಜೇವಾಲಾ ಆಡುತ್ತಿರುವ ಆಟಕ್ಕೆ ಇಂದು ತಾರ್ಕಿಕ ಅಂತ್ಯ. ಒಬ್ಬೊಬ್ಬರಿಗೆ ಕೋಕ್ ಮೂರನೆಯವನಾಗಿ ಜಮೀರ್ಗೆ ಹೆಚ್ಚಿದ ಟೆನ್ಷನ್. ದಾವಣಗೆರೆ ಬೈ ಎಲೆಕ್ಷನ್ ಮುಗಿದು 40 ಗಂಟೆ ಕಳೆದಿರಲಿಲ್ಲ. ಅಷ್ಟೊತ್ತಿಗದಾಗಲೇ ಡಿಕೆ ಶಿವಕುಮಾರ್ ಅವರ ಬಣದ ಪ್ರಮುಖರು ಪ್ರೆಸ್ ಮೀಟ್ ಕರೀತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸ್ವಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವುದಕ್ಕೆ ಮುಸ್ಲಿಂ ಮುಖಂಡರುಗಳೇ ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅನ್ನೋ ಗುರುತರ ಆರೋಪ ಮಾಡಿದ್ರು. ಎಸ್ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಕೈ ಬಂಗಲಿಯಲ್ಲಿ ಏನಾಗ್ತಾ ಇದೆ? ಇವತ್ತಿನ ದಿನ ಪ್ರಭಾವಿ ಮಿನಿಸ್ಟರ್ ಸಚಿವ ಜಮೀರ್ ಅಹಮದ್ ಖಾನ್ರಿಗೆ ನಿರ್ಣಾಯಕ ದಿವಸವಾಗಿ ಮಾರ್ಪಡುತ್ತ ಅಂತ ಮಾರುತಿ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಾಗಿ ಈಗಾಗಲೇ ಇಬ್ಬರ ತಲೆದಂಡ ಆಗಿರೋದ್ರ ಅಂದ್ರೆ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತಹ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಪಕ್ಷದಲ್ಲಿ ಕೆಲವೊಂದು ಗೊಂದಲಕ್ಕೆ ಕಾರಣ ಆಗಿದ್ದಾರೆ ಅಂತೇಳಿ ಈಗಾಗಲೇ 3 ಮುಸ್ಲಿಂ ಪ್ರಮುಖ ನಾಯಕರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಅಂತ. ಈಗಾಗಲೇ ಕೆಪಿಸಿಸಿ ಏನು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಜಬ್ಬರ್ ಅವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರೋದು. ಇನ್ನೊಂದ್ ಕಡೆ ಸಿಎಂ ಕಾರ್ಯದರ್ಶಿ ಆಗಿರುವಂತಹ ವ್ಯಕ್ತಿಯು ಕೂಡ ಈಗ MLC ಅವರು ಕೂಡ ಈಗ ರಾಜೀನಾಮೆಯನ್ನ ನೀಡಿರೋದು. ಈಗ ಜಮೀರ್ ಅವರ ಸರದಿ ಆರಂಭ ಆಗಿದೆ ಎಂಬ ಕೂಡ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈಗಾಗಲೇ ನಜೀರ್ ಅವರು ಬೆಳಿಗ್ಗೆ ತಾನೇ ರಾಜೀನಾಮೆ ನೀಡದೇ ಇದ್ರು ಕೂಡ ಪಕ್ಷ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಉಚ್ಚಾಟನೆ ಮಾಡಿ ಅಂದ್ರೆ ವಜಾ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಎಲ್ಲವೂ ಸೀರಿಯಸ್ ಆಗಿ ತೆಗೆದುಕೊಂಡಿದೆಯಾ ಎಂಬ ಪ್ರಶ್ನೆಯೂ ಕಡ್ತಿರೋದು. ಯಾಕೆ ಸಾಕಷ್ಟು ಕಳೆದ 3 ದಿನಗಳಿಂದಲೂ ಕೂಡ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕ್ತಿರುವಂತದ್ದು. ಆದಷ್ಟು ಬೇಗ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಏನ್ ಇಲ್ಲಿನ ಡಿಕೆ ಶಿವಣ್ಣದ ನಾಯಕರು ಸುರ್ಜೇವಾಲಾ ಮೂಲಕ ಒತ್ತಾಯವನ್ನ ಹಾಕ್ತಿರುವಂತ. ಅದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಜೀರ್ ಅವರ ವಜಾ ತಕ್ಷಣ ಸಿಎಂ ಸಿದ್ದರಾಮಯ್ಯರು ನೇರವಾಗಿ ತಮ್ಮ ಆಪ್ತ ಸಚಿವರಾಗಿರುವಂತಹ ಏನು ಜಮೀರ್ ಅವ್ರನ್ನ ಕರೆಸಿ ಮಾತುಕತೆಯನ್ನ ನಡೆಸಿದ್ರು. ಅವರು ಕೂಡ ಅಲ್ಲಿ ಏನೇನೆಲ್ಲ ಆಯ್ತು ದಾವಣಗೆರೆ ವಿಚಾರದಲ್ಲಿ ಅಂತ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ರು. ಆ ನಂತರ ಕೂಡ ಸುರ್ಜೇವಾಲಾ ಅವರು ಇವಾಗ ನೇರವಾಗಿ ಅವರ ಸಚಿವ ಸಂಪುಟದಿಂದ ಕೈ ಬಿಡುವಂತೆ
ಏನು ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ ಎಂಬುದು ಕೂಡ ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಅದರಿಂದಾಗಿ ಇವತ್ತು ಸಂಜೆ ಏನು ಜಮೀರ್ ಅವರ ಪಾಲಿಗೆ ನಿರ್ಣಾಯಕ ದಿನ ಆಗಿದೆ ಎಂಬ ಪ್ರಶ್ನೆಯೂ ಕಾಡ್ತಾ ಇರುವಂತದ್ದು. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಜಮೀರ್ ಅವ್ರನ್ನ ಕರೆದಿರುವಂತದ್ದು. ಅಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ ಎಂಬುದು ಕೂಡ ನಾವು ಕಾದ್ ನೋಡ್ಕೋಬೇಕು. ಯಾಕಂದ್ರೆ ಒಂದು ವೇಳೆ ಹೈಕಮಾಂಡ್ ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಾರ, ಅಥವಾ ಈ ಏನು ಸುರ್ಜೇವಾಲಾ ಏನ್ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಸೆಡ್ ಹೊಡೆದು ಈ ಇಬ್ಬರು ನಾಯಕರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಜಮೀರ್ ಅವ್ರು ನಿಲ್ತಾರೆ ಎಂಬುದು ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇರುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.